ನಿನ್ನೆಯಿಂದ ನಾವು ಶಿವಸಹಸ್ರನಾಮ ಸೀರೀಸನ್ನು ಪ್ರಾರಂಭಿಸಿದ್ದೇವೆ. ನಮ್ಮ ನಿನ್ನೆಯ ವಿಡಿಯೋದಲ್ಲಿ ಶಿವಸಹಸ್ರನಾಮದ ಧ್ಯಾನ ಶ್ಲೋಕ ಮತ್ತು ಶಿವಸಹಸ್ರನಾಮದ ಮೊದಲ ಸ್ತೋತ್ರದ ಬಗ್ಗೆ ಚರ್ಚಿಸಿದ್ದೇವೆ. ಈ ವಿಡಿಯೋವನ್ನು ನೋಡುವ ಮೊದಲು ನಿನ್ನೆಯ ವಿಡಿಯೋವನ್ನು ನೋಡಿ. ಆ ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಉಲ್ಲೇಖಿಸಲಾಗಿದೆ. ದಯವಿಟ್ಟು ಆ ವಿಡಿಯೋವನ್ನು ವೀಕ್ಷಿಸಿ. ಇಂದಿನ ವಿಡಿಯೋದಲ್ಲಿ ನಾವು ಶಿವಸಹಸ್ರನಾಮದ 2ನೇ ಸ್ತೋತ್ರದ ಬಗ್ಗೆ ತಿಳಿಯೋಣ. ಜಟಿ ಚರ್ಮಿ ಶಿಖಂಡಿ ಚ ಸರ್ವಾಂಗ ಸರ್ವಭಾವನಃ ಅರಶ್ಚ ಹರಿನಕ್ಷಶ್ಚ ಸರ್ವಭೂತ ಹರ ಪ್ರಭುಃ. ಇದು ಶಿವಸಹಸ್ರನಾಮದ 2ನೇ ಸ್ತೋತ್ರ. ಈ ಸ್ತೋತ್ರದಲ್ಲಿ ಶಿವನ 9 ನಾಮಗಳಿವೆ. ಈಗ ಈ ಸ್ತೋತ್ರದಲ್ಲಿ ಶಿವನ ಪ್ರತಿಯೊಂದು ನಾಮದ ಅರ್ಥವನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಶಿವನ ಮೊದಲ ನಾಮ ಓಂ ಜಟಿನೇ ನಮಃ. ಈ ನಾಮದ ಅರ್ಥ ಜಟಿನೇ ಕೂದಲನ್ನು ಹೊಂದಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 2ನೇ ನಾಮ ಓಂ ಚರ್ಮಿಣೇ ನಮಃ. ಈ ನಾಮದ ಅರ್ಥ ಹುಲಿ ಚರ್ಮವನ್ನು ಧರಿಸಿದ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 3ನೇ ನಾಮದ ಅರ್ಥ ಶಿವನ 3ನೇ ನಾಮ ಓಂ ಶಿಖಂಡಿನೇ ನಮಃ. ಈ ನಾಮದ ಅರ್ಥ ನವಿಲಿನ ಗರಿಯಂತೆ ಹರಿಯುವ ಕೂದಲನ್ನು ಹೊಂದಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 4ನೇ ನಾಮ ಓಂ ಸರ್ವಂಗಾಯ ನಮಃ. ಈ ನಾಮದ ಅರ್ಥ ಇಡೀ ಜಗತ್ತನ್ನೇ ತನ್ನ ಅಂಗಗಳನ್ನಾಗಿ ಹೊಂದಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 5ನೇ ನಾಮ ಓಂ ಸರ್ವಭಾವನಾಯೇ ನಮಃ. ಈ ನಾಮದ ಅರ್ಥ ಎಲ್ಲವನ್ನೂ ಸೃಷ್ಟಿಸುವ ಮತ್ತು ನೋಡಿಕೊಳ್ಳುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 6ನೇ ನಾಮ ಓಂ ಹರಯೇ ನಮಃ. ಈ ನಾಮದ ಅರ್ಥ ಪ್ರಳಯದ ಸಮಯದಲ್ಲಿ ಎಲ್ಲವನ್ನೂ ನಾಶ ಮಾಡುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 7ನೇ ನಾಮ ಓಂ ಹರಿನಕ್ಷಾಯ ನಮಃ. ಈ ನಾಮದ ಅರ್ಥ ಜಿಂಕೆಗಳಂತಹ ಕಣ್ಣುಗಳನ್ನು ಹೊಂದಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 8ನೇ ನಾಮ ಓಂ ಸರ್ವಭೂತ ಹರಾಯೇ ನಮಃ. ಈ ನಾಮದ ಅರ್ಥ ಎಲ್ಲ ಜೀವಿಗಳನ್ನು ನಾಶ ಮಾಡುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 9ನೇ ನಾಮ ಓಂ ಪ್ರಭವೇ ನಮಃ. ಈ ನಾಮದ ಅರ್ಥ ಈ ವಿಶ್ವದಲ್ಲಿ ಎಲ್ಲವನ್ನು ಅನುಭವಿಸುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಇದಿಷ್ಟು ಶಿವಸಹಸ್ರನಾಮದ 2ನೇ ಸ್ತೋತ್ರದ ಬಗ್ಗೆ. ನಾಳೆಯ ವಿಡಿಯೋದಲ್ಲಿ ಶಿವಸಹಸ್ರನಾಮದ 3ನೇ ಸ್ತೋತ್ರದ ಬಗ್ಗೆ ತಿಳಿಯೋಣ. ಓಂ ನಮಃ ಶಿವಾಯ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.